ಬೈಲಹೊಂಗಲ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಶ್ರೀ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಹಾಂತೇಶ್ ಕೌಚಲ್ಗಿ ಶಾಸಕರು ಬೈಲಹೊಂಗಲ ಇವರು ವಹಿಸಿದ್ರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಬಾಬಾ ಸಾಹೇಬ್ ಪಾಟೀಲ್ ಶಾಸಕರು ಚೆನ್ನಮ್ಮ ಕಿತ್ತೂರು ಇವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸತ್ಕಾರ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಸತ್ಕಾರವನ್ನ ಮಾಡಲಾಯಿತು. ಮುಖ್ಯ ಅತಿಥಿಗಳಾಗಿ ಉಪವಿಭಾಗ ಅಧಿಕಾರಿಗಳಾದ ಪ್ರಭಾವತಿ ಎಫ್ ಅತಿಥಿ ನುಡಿ ಭಾಷಣ ಮಾಡಿದರು. ಪುರಾಣಿಕ್ ಮಠ್ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಬೈಲಹೊಂಗಲ ಇವರು ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಹನುಮಂತ್ ಶಿರಹಟ್ಟಿ, ತಹಸೀಲ್ದಾರ್ ಸುಭಾಷ್ ಸಂಪಗಾವಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರವಿ ನಾಯಕ್, ಡಿವೈಎಸ್ಪಿ ಪಂಚಾಕ್ಷರಿ ಸಾಲಿಮಠ್, ಆರಕ್ಷಕ ವೃತ್ತಿ ನಿರೀಕ್ಷಕರು ಎಎನ್ ಪ್ಯಾಟಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವೀರೇಶ್ ಹಸಬಿ, ಪುರಸಭೆಯ ಮುಖ್ಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಲಾಖೆಯ ಅಧಿಕಾರಿಗಳೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಪತ್ರಿಕಾ ಮಾಧ್ಯಮದವರೇ ಹಾಗೂ ವಿವಿಧ ಸಂಘಟನೆಯ ಪದಾಧಿಕಾರಿಗಳೇ, ಇವತ್ತಿನ ದಿನ ನಾವು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅತಿ ಉತ್ಸಾಹದಿಂದ ಆಚರಣೆ ಮಾಡ್ತೀವಿ. 2017ರಿಂದ ಈ ಜಯಂತಿಯನ್ನು ಆಚರಣೆ ಮಾಡಬೇಕಂತ ಮಾನ್ಯ ಕರ್ನಾಟಕ ಸರ್ಕಾರದಿಂದ ಸುತ್ತೋಲೆ ಬಂದ ಪ್ರಕಾರ ಪ್ರತಿ ವರ್ಷ ಜನವರಿ 27ರಂದು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಾ ಬಂದಿದ್ದೀವಿ. ತಮಗೆಲ್ಲ ತಿಳಿದಿರುವ ಹಾಗೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು, ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ನಗರದ ನಿರ್ಮಾತರು. 1510ರಲ್ಲಿ ಜನಿಸಿ 1569ರ ತನಕ ಅವರ ಜೀವಿತ ಅವಧಿಯಲ್ಲಿ ಬಹಳಷ್ಟು ಹೋರಾಟಗಳನ್ನು ಮಾಡಿ ಈ ರಾಜ್ಯ ಕಂಡಂತ ಧೀಮಂತ ನಾಯಕರಲ್ಲಿ ಅವರು ಒಬ್ಬರು. ತಮಗೆಲ್ಲ ಗೊತ್ತಿರುವ ಹಾಗೆ ಅವರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ದೊರೆ ಇರ್ತಾರೆ. ಯಲಹಂಕದ ನಾಡಪ್ರಭುವಾಗಿ ವಿಜಯನಗರ ಸಾಮ್ರಾಜ್ಯದ ಸಾಮಂತ ದೊರೆಯಾಗಿ ಬೆಂಗಳೂರು ನಗರವನ್ನು ಕಟ್ತಾರೆ. ಯಾವ ಆಧಾರದ ಮೇಲೆ ಕಟ್ತಾರೆ ಅಂದ್ರೆ ಅವರು ಹಂಪಿಯನ್ನ ಬಂದು ನೋಡ್ತಾರೆ. ಹಂಪಿ ಒಂದು ವ್ಯವಸ್ಥಿತವಾದಂತ ಒಂದು ನಗರವನ್ನ ನೋಡಿ ಇದೇ ತರ ನಾವು ಯಾಕೆ ಒಂದು ನಗರವನ್ನು ಕಟ್ಟಬಾರದು ಅಂತ ಹೇಳಿ ಬೆಂಗಳೂರು ನಗರವನ್ನು ಕಟ್ತಾರೆ. 1537 ಇಸ್ವಿಯಲ್ಲಿ ಬೆಂಗಳೂರು ನಗರವನ್ನು ಕಟ್ತಾರೆ. ಅದೇ ರೀತಿಯಾಗಿ ಬೆಂಗಳೂರಲ್ಲಿ ಬಹಳಷ್ಟು ಕೆರೆಗಳನ್ನು ಅಭಿವೃದ್ಧಿ ಮಾಡ್ತಾರೆ. ಇವತ್ತು ರಾಜ್ಯದ ರಾಜಧಾನಿ ವಿಶ್ವದಲ್ಲೇ ಅತ್ಯಂತ ದೊಡ್ಡ ನಗರವಾಗಿ ನಮ್ಮಲ್ಲಿ ನಾವು ಸಾಕಷ್ಟು ಅವಕಾಶಗಳನ್ನು ಕೊಡುತ್ತೆ. IT